ರೈತ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಅದೇನಂತ ನೋಡೋಣ. ರೈತ ವೀಕ್ಷಕರೇ, ದ ಡೂನ್ ಸ್ಕೂಲ್ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ ಅಂತ ಹೇಳಿ ಭಾರತದಲ್ಲಿ ನಡೀತಾ ಇದೆ. ಯಾರು ಒಂದೊಳ್ಳೆ ಸ್ಕೂಲ್ ನಲ್ಲಿ ಓದಬೇಕು ಆದ್ರೆ ಆರ್ಥಿಕವಾಗಿ ನಮ್ಗೆ ಆಗಲ್ಲ ಅಂತ ಅಂತಾರೋ ಅಂಥವ್ರಿಗೆ ಇದೊಂದೊಳ್ಳೆ ಚಾನ್ಸು. ಎಕ್ಸಾಮ್ ಬರ್ದು ಪಾಸ್ ಆಗಿ ಸೆಲೆಕ್ಷನ್ ಆದ್ರೆ ಒಳ್ಳೆ ಎಜುಕೇಶನ್ ನ ಮುಗಿಸ್ಕೊಂಡು ಬರ್ಬೋದು. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ನಾನು ಡೀಟೇಲ್ಸ್ ಅನ್ನ ಹೇಳ್ತೀನಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಲ್ಲ. ಬನ್ನಿ ವಿಡಿಯೋ ಆರಂಭ ಮಾಡೋಣ. ಪ್ರೀತಿ ವೀಕ್ಷಕರೇ, ಇದಕ್ಕೆ ಎಲಿಜಿಬಲ್ ಏನು ಅಂತ ನೀವು ಕೇಳೋದಾದ್ರೆ ಮೇಲ್ ಸ್ಟೂಡೆಂಟ್ ಆಗಿರ್ಬೇಕು, ಅಂದ್ರೆ ಸ್ಟೂಡೆಂಟ್ ಹುಡುಗ ಆಗಿರ್ಬೇಕು. ಎರಡನೇದು ಬಿ ಆನ್ ಇಂಡಿಯನ್ ನ್ಯಾಷನಲ್, ಭಾರತೀಯನಾಗಿರ್ಬೇಕು. ಮೂರನೇದು ಬಿಟ್ವೀನ್ ದ ಏಜ್ ಆಫ್ 11 to 13 years old ಆಸ್ ಆನ್ 30th September 2025. ಅಂದ್ರೆ ಏನು ಅವನ ಏಜ್ ಇದೆಯೋ ಅದು 11 ರಿಂದ 13 ವರ್ಷದ ಒಳಗಿರ್ಬೇಕು. ಅದು ಎಲ್ಲಿಗೆ ಅಂದ್ರೆ 30th September 2025, ಈ ವರ್ಷದ ಸೆಪ್ಟೆಂಬರ್ 30ಕ್ಕೆ 11 ವರ್ಷ ಕಂಪ್ಲೀಟ್ ಮಾಡಿರ್ಬೇಕು ಅಥವಾ 13 ವರ್ಷದ ಒಳಗಡೆ ಇರಬೇಕು. ಇವೆರಡು ಒಂದು ಇಯರ್ ಒಳಗಡೆ ಅವನ್ ಇರಬೇಕು. ದೆನ್ ಬಿ ಎಂಟರಿಂಗ್ ಕ್ಲಾಸಸ್ 7 or 8 ಇನ್ ದ ಅಪ್ಕಮಿಂಗ್ ಅಕಾಡೆಮಿಕ್ ಇಯರ್. ಅವನು 7ನೇ ತರಗತಿ ಅಥವಾ 8ನೇ ತರಗತಿಗೆ ಈ 2025-26ನೇ ಅಕಾಡೆಮಿಕ್ ಇಯರ್ಗೆ ಎಂಟ್ರಿ ಆಗ್ತಾ ಇರಬೇಕು. ಇದಿಷ್ಟು ಮಾನದಂಡವನ್ನ ಮೊದಲನೇ ಬಾರಿಗೆ ಕೊಟ್ಟು ಬಿಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬೆನಿಫಿಟ್ ಏನು ಅಂತ ಕೇಳೋದಾದ್ರೆ, ಸೆಲೆಕ್ಟೆಡ್ ಸ್ಟೂಡೆಂಟ್ ವಿಲ್ ಸ್ಟ್ಯಾಂಡ್ ಎ ಚಾನ್ಸ್ ಟು ಸ್ಟಡಿ ಅಟ್ ದ ಡೂನ್ ಸ್ಕೂಲ್. ವಿದ್ಯಾರ್ಥಿ ಡೂನ್ ಸ್ಕೂಲ್ ನಲ್ಲಿ ಸ್ಟಡಿ ಮಾಡೋದಕ್ಕೆ ಚಾನ್ಸ್ ತಗೊಳ್ತಾನೆ ಒಂದು. ದೆನ್ ಇನ್ ಅಡಿಷನ್, ಮತ್ತೆ ಅಡಿಷನಲ್ ಆಗಿ ಸ್ಕಾಲರ್ಶಿಪ್ಸ್ ಅವಾರ್ಡೆಡ್ ವಿಲ್ ರೇಂಜ್ ಫ್ರಮ್ ಕವರಿಂಗ್ 20% to 120% ಆಫ್ ಎಜುಕೇಶನಲ್ ಕಾಸ್ಟ್. ಜೊತೆಗೆ ಇನ್ ಅಡಿಷನ್ ಅಲ್ಲಿ ಅವನು ಏನು 20% ಇದ್ದ 120% ಹಣವನ್ನ ಎಜುಕೇಶನ್ ಪರ್ಪಸ್ಗೆ ಅಂತ ಖರ್ಚು ಮಾಡ್ತಾನೋ ಆ ಎಲ್ಲಾ ಖರ್ಚನ್ನ ಈ ಡೂನ್ ಸ್ಕೂಲೇ ನೋಡ್ಕೊಳ್ಳುತ್ತೆ. ಈ ಎರಡು ಬೆನಿಫಿಟ್ ನ ಅವನು ತಗೋಬಹುದು ಅಂತಕ್ಕಂಥದ್ದು. ಜೊತೆಗೆ ಒಂದು ನೋಟ್ ಕೊಟ್ಬಿಡ್ತಾರೆ, ದ ಫೈನಾನ್ಸಿಯಲ್ ಏಡ್ ವಿಲ್ ಬಿ ಡಿಟರ್ಮೈನ್ಡ್ ಬೈ ದ ಸ್ಕಾಲರ್ಶಿಪ್ ಕಮಿಟಿ ಬೇಸ್ಡ್ ಆನ್ ಎ ರಿವ್ಯೂ ಆಫ್ ದ ಡಾಕ್ಯುಮೆಂಟ್ ಸಬ್ಮಿಟೆಡ್ ಬೈ ದ ಪೇರೆಂಟ್ಸ್. ಜೊತೆಗೆ ಈ ಸ್ಕಾಲರ್ಶಿಪ್ ನ ಯಾರು ಕೊಡುತ್ತೆ, ಹೇಗ್ ಕೊಡುತ್ತೆ ಅಂದ್ರೆ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಯಾರನ್ನ ಸೆಲೆಕ್ಟ್ ಮಾಡುತ್ತೋ ಮತ್ತೆ ಪೇರೆಂಟ್ ಯಾವ್ಯಾವ ಡಾಕ್ಯುಮೆಂಟ್ ನ ಕೊಟ್ಟಿರ್ತಾರೋ ಅದನ್ನ ನೋಡ್ಕೊಂಡು ಯಾರು ಕೊಡ್ಬೇಕು, ಯಾವ ವಿದ್ಯಾರ್ಥಿ ಎಲಿಜಿಬಲ್ ಆಗ್ತಾನೆ, ಇದೆಲ್ಲವನ್ನ ನೋಡ್ಕೊಂಡು ಅವನಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾರೆ ಓದ್ಲಿಕ್ಕೆ ಅಂತಕ್ಕಂಥದ್ದು. ಇನ್ನು ಡಾಕ್ಯುಮೆಂಟ್ ಏನ್ ಬೇಕು, ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಎರಡನೇದಾಗಿ ಆಧಾರ್ ಕಾರ್ಡ್ ಇರಬೇಕು. ಮೂರನೇದಾಗಿ ಅಕಾಡೆಮಿಕ್ ಟ್ರಾನ್ಸ್ಕ್ರಿಪ್ಟ್ಸ್ ಇನ್ಕ್ಲೂಡಿಂಗ್ ಮಾರ್ಕ್ಸ್ ಶೀಟ್ಸ್ ಅಂಡ್ ಸರ್ಟಿಫಿಕೇಟ್ಸ್ ಅಂತ ಕರೀತಾರೆ. ಅಂದ್ರೆ ಅವನಿಗೆ ಇದುವರೆಗೆ ಅಕಾಡೆಮಿಕ್ ಏನು ಡಾಕ್ಯುಮೆಂಟ್ ಗಳಿದಾವೋ ಅವಿರ್ಬೇಕು. ಜೊತೆಗೆ ಇನ್ಕ್ಲೂಡಿಂಗ್ ಮಾರ್ಕ್ಸ್ ಕಾರ್ಡ್ ಇರಬೇಕು, ಮತ್ತೆ ಆ ಸರ್ಟಿಫಿಕೇಟ್ಸ್ ಗಳೇನಾದ್ರು ಇದ್ರೆ ಇರಬೇಕು. ಇದಿಷ್ಟು ಅವನ ಅಕಾಡೆಮಿಕ್ ರೆಕಾರ್ಡ್ ಅಲ್ಲಿ ಏನೇನಿದೆಯೋ ಅದು ಡಾಕ್ಯುಮೆಂಟ್ ಆಗಿ ಕೊಡ್ಬೇಕಾಗತ್ತೆ. ಇನ್ನು ಅಪ್ಲೈ ಮಾಡೋದು ಹೇಗೆ? ಪ್ರತಿ ಬಾರಿಯೂ ನಾನು ಹೇಳ್ದ ಹಾಗೆ ಇಲ್ಲೊಂದು ಅಪ್ಲೈ ನೌ ಅಂತಕ್ಕಂತ ಒಂದು ಬಟನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ, ನೀವೇನ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಮೊದಲನೇದಾಗಿ ರಿಜಿಸ್ಟರ್ ಮಾಡಿ, ಆ ನಂತರ ಲಾಗಿನ್ ಆಗಿ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಏನಿರುತ್ತೆ ಎಲ್ಲವನ್ನ ಫಿಲ್ ಮಾಡಿ, ಡಾಕ್ಯುಮೆಂಟ್ ಏನ್ ಬೇಕು ಅದನ್ನ ಅಪ್ಲೋಡ್ ಮಾಡಿ, ಆ ನಂತರದಲ್ಲಿ ನೀವು ಅಪ್ಲಿಕೇಶನ್ ನ ಹಾಕ್ಬೋದು. ಅಥವಾ ಒಂದ್ ವೇಳೆ ನೀವೇನಾದ್ರೂ ನಾವು ಆನ್ಲೈನ್ ಅಲ್ಲಿ ಹಾಕಲ್ಲ, ಆಫ್ಲೈನ್ ಅಲ್ಲಿ ಇದೆಯಾ ಅಂದ್ರೆ ಒಂದು ಮೇಲ್ ಅಡ್ರೆಸ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಆ ಮೇಲ್ ಅಡ್ರೆಸ್ಗೆ ಏನೇನ್ ಡಾಕ್ಯುಮೆಂಟ್ ಹೇಳಿದಾರೋ ಅದರ ಜೊತೆನಲ್ಲಿ ನೀವು ಕಳ್ಸಿಕೊಡ್ಬೋದು. ಅವ್ರು ಹೇಳ್ತಾರೆ, ಫಿಲ್ ಇನ್ ದ ರಿಕ್ವೈರ್ಡ್ ಡೀಟೇಲ್ಸ್, ಅಟ್ಯಾಚ್ ಎ ಕಾಪಿ ಆಫ್ ಬರ್ತ್ ಸರ್ಟಿಫಿಕೇಟ್ ಅಂಡ್ ಸೆಂಡ್ ಇಟ್ ಥ್ರೂ ಇಮೇಲ್ ಅಟ್ admissions@donschools.com ಅಂತ ಹೇಳ್ತಾರೆ. ಎಲ್ಲವನ್ನ ರೆಡಿ ಮಾಡ್ಕೊಂಡು ಅದನ್ನ PDF ಆಗಿ ಮಾಡ್ಕೊಂಡು ನೀವು admission@donschools.com ಗೆ ಸೆಂಡ್ ಮಾಡಬೇಕು. ಅವರು ಅದನ್ನ ನೋಡ್ತಾರೆ. ಈ ಎರಡು ರೀತಿನಲ್ಲೂ ಕೂಡ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಮತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಗಳು ಯಾವುವು ಅಂತ ನೀವು ನೋಡೋದಾದ್ರೆ, ಲಾಸ್ಟ್ ಡೇಟ್ ಆಫ್ ರಿಜಿಸ್ಟ್ರೇಷನ್ 15th April 2025. ಇದೇ ತಿಂಗಳ 15ನೇ ತಾರೀಕು ನೀವು ರಿಜಿಸ್ಟರ್ ಮಾಡ್ಲಿಕ್ಕೆ
ಲಾಸ್ಟ್ ಡೇಟು, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ದೆನ್ ಆನ್ಲೈನ್ ಸ್ಕ್ರೀನಿಂಗ್ ಎಕ್ಸಾಮಿನೇಷನ್ ಡೇಟು 27th April 2025. ಆನ್ಲೈನ್ ಅಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ನಡೆಯುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ. ಈ ಸ್ಕೂಲ್ಗೆ ಸೇರ್ಲಿಕ್ಕೆ ನೀವು ಅಟೆಂಡ್ ಮಾಡಬೇಕು. ಆನ್ಲೈನ್ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ತಯಾರಿ ನಡೆಸ್ಬೇಕು. ನೀವು ಹೇಗೆ ಎತ್ತ ಅಂತ ನೀಟಾಗಿ ತಿಳ್ಕೊಬೇಕು. ಆ ಡೇಟು 27 ಇದೇ ತಿಂಗಳು. ಆ ದಿಸೆಯಿಂದಾಗಿ ಆನ್ಲೈನ್ ಎಕ್ಸಾಮ್ ಏನೇನ್ ಪ್ರಿಪರೇಷನ್ ಬೇಕು ಅದನ್ನು ಕೂಡ ನೀವು ಮಾಡಬೇಕು. ನೆಕ್ಸ್ಟ್ ಅಡ್ಮಿಷನ್ ಟೆಸ್ಟ್, ಅದು 10th August 2025. ಅಂದ್ರೆ ಅಡ್ಮಿಷನ್ ನಡೆಯುತ್ತೆ. ಅಡ್ಮಿಷನ್ ಟೈಮ್ ಅಲ್ಲೂ ಕೂಡ ನಿಮ್ಮನ್ನ ಒಂಥರ ಟೆಸ್ಟ್ ಮಾಡ್ತಾರೆ. ಅದು 10th August 2025. ಅವಾಗ ನಿಮ್ಗೆ ಎಲಿಜಿಬಲ್ ಬಂದ್ರೆ ನೀವು ಅಡ್ಮಿಷನ್ ನ ತಗೋಬಹುದು, ಒಂದು ಒಳ್ಳೆ ಸ್ಕೂಲ್ ನಲ್ಲಿ ಓದ್ಬೋದು ಅಂತಕ್ಕಂಥದ್ದು. ಮುಂದುವರೆದು ಹೇಳ್ತಾರೆ, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಫ್ರಮ್ ದ DSSE ಡೋನ್ ಸ್ಕೂಲ್ ಸ್ಕಾಲರ್ಶಿಪ್ ಎಜುಕೇಶನ್ ವಿಲ್ ಬಿ ಎಲಿಜಿಬಲ್ ಟು ಟೇಕ್ ದ ಡೋನ್ ಸ್ಕೂಲ್ ಅಡ್ಮಿಷನ್ ಟೆಸ್ಟ್ ಆನ್ 10th August 2025 held at various centers across the country ಅಂತಾರೆ. ಅಂದ್ರೆ ಯಾರು ಪರೀಕ್ಷೆನಲ್ಲಿ ಪಾಸ್ ಆಗ್ತಾರೋ ಅವ್ರಿಗೆ ಅಡ್ಮಿಷನ್ ಟೆಸ್ಟ್ ನಡೆಯುತ್ತೆ. ಅದು ಕಂಟ್ರಿನಲ್ಲಿ ಬೇರೆ ಬೇರೆ ಪ್ಲೇಸ್ ಗಳಲ್ಲಿ ನಡೆಯುತ್ತೆ. ರಾಷ್ಟ್ರವ್ಯಾಪಿ ಅದನ್ನ ನಡೆಸ್ತಾರೆ. ನೀವು ಅಲ್ಲಿಗೆ ಅಟೆಂಡ್ ಆಗಿ ಅಡ್ಮಿಷನ್ ಪ್ರೊಸೀಜರ್ಸ್ ನ ಮುಗಿಸಿದ್ರೆ, ಎಲಿಜಿಬಲ್ ಆದ್ರೆ ನಿಮ್ಗೆ ಅಡ್ಮಿಷನ್ ಸಿಗುತ್ತೆ ಅಂತಕ್ಕಂಥದ್ದು. ಅಂದ್ರೆ ಟೆಸ್ಟ್ ಅಲ್ಲೇ ಎಲಿಜಿಬಲ್ ಮಾಡ್ತಾರೆ, ನಿಮ್ಗೆ ಫೈನಲ್ ರೌಂಡ್ ತರ ಒಂದು ಟೆಸ್ಟ್ ಅನ್ನು ಮಾಡಿ ನಿಮ್ಗೆ ಅಡ್ಮಿಷನ್ ನ ಕೊಡ್ತಾರೆ ಅಂತಕ್ಕಂಥದ್ದು. ಇನ್ನು ಸೆಲೆಕ್ಷನ್ ಕ್ರೈಟೀರಿಯಾ ಏನು? ಮೊದಲನೇದಾಗಿ ಅವ್ರು ಹೇಳ್ತಾರೆ, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಫ್ರಮ್ ದ DSSE ವಿಲ್ ಕಾಲ್ಡ್ ಫಾರ್ ಆನ್ ಇಂಟರ್ವ್ಯೂ ಅಂತಾರೆ. ಅಂದ್ರೆ ಮೊದಲನೇದಾಗಿ ಶಾರ್ಟ್ ಲಿಸ್ಟ್ ಮಾಡ್ತಾರಂತೆ ಎಲಿಜಿಬಲ್ ಸ್ಟೂಡೆಂಟ್ ಎಲ್ಲ. ಆ ನಂತರದಲ್ಲಿ ಅವ್ರನ್ನ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರಂತೆ. ದೆನ್ ಫೈನಲ್ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ದ ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸ್ ಇನ್ ದ DSSE, ದ ಇಂಟರ್ವ್ಯೂ ಅಂಡ್ ದೇರ್ ಓವರ್ ಆಲ್ ಅಕಾಡೆಮಿಕ್ ರೆಕಾರ್ಡ್. ಫೈನಲ್ ಆಗಿ ಒಂದು ಇಂಟರ್ವ್ಯೂ ಮಾಡ್ತಾರಂತೆ. ಅಂದ್ರೆ ಟೆಸ್ಟ್ ಆಮೇಲೆ ಫೈನಲ್ ಇಂಟರ್ವ್ಯೂ ಅದು ನಡೆಯುತ್ತಂತೆ. ಹೇಳಿದ್ವಲ್ಲ, August 10ಕ್ಕೆ ಒಂದು ಟೆಸ್ಟ್ ತರ ಮಾಡ್ತಾರೆ ಅಂತ ಹೇಳಿ. ಆ ರೀತಿಯಲ್ಲಿ ಒಂದು ಇಂಟರ್ವ್ಯೂನ ನಡೆಸ್ತಾರೆ. ಅಲ್ಲಿ ಆ ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತ ಫೈನಲ್ ಆದ್ರೆ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಅವ್ರಿಗೆ ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ. 20 to 120% ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಅವನಿಗೆ ಎಜುಕೇಶನ್ ಆಗ್ತಕ್ಕಂಥ ಖರ್ಚುಗಳನ್ನ ಇದು ತುಂಬಿಕೊಡುತ್ತೆ. ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಅನ್ಕೋಬಹುದು. ಪ್ರೀತಿ ವೀಕ್ಷಕರೇ, ಇದರ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಬೇಕಾದ್ರೆ ಅಪ್ಲೈ ಮಾಡಬಹುದು. ಅಥವಾ ಬಡಿ ಫಾರ್ ಸ್ಟಡಿ ಅಂತಕ್ಕಂಥ ವೆಬ್ಸೈಟ್ ಹೋಗಿ ನೀವು ಡೋನ್ ಸ್ಕೂಲ್ ಸ್ಕಾಲರ್ಶಿಪ್ ಅಂತ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ತಡ ಮಾಡ್ದೇನೆ ಮಾಡಿ, ಜೊತೆಗೆ ಒಳ್ಳೆ ಎಜುಕೇಶನ್ ನ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ, ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ಮತ್ತೆ ಭೇಟಿ ಆಗ್ತಿರೋಣ.